ಇವತ್ತು ದಿವಂಗತ ರಾಜೀವ್ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿಗಳು ಅವರ ಜನ್ಮದಿನಾಚರಣೆಯನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತೇ ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜ ಅರಸರವರ ಜನ್ಮದಿನಾಚರಣೆ, ಅದನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ರಾಜೀವ್ ಗಾಂಧಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಧುನಿಕ ಭಾರತದ ಕನಸನ್ನ ಕಂಡಿದ್ರು. ಮತ್ತೆ ಈ ದೇಶದ ಯುವಕ ಯುವತಿಯರು ಭವಿಷ್ಯವನ್ನ ರೂಪಿಸ್ತಕ್ಕಂಥವ್ರು ಅಂತಕ್ಕಂಥ ಯುವ ಜನತೆ ಮೇಲೆ ಅಪಾರವಾದಂತ ಭರವಸೆಯನ್ನ ಇಟ್ಟಿದ್ದಾರೆ. ಮತ್ತೆ ಈ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅದರ ಬೆಳವಣಿಗೆಗೆ ಕಾರಣಕರ್ತರಾಗಿ ಮತ್ತೆ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿತ್ತು. ಈ ದೇಶದಲ್ಲಿ ಬದಲಾವಣೆ ಆಗಬೇಕು, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು. ನಾವು ಸಂವಿಧಾನದಲ್ಲೂ ಕೂಡ ಅದನ್ನ ಹೇಳ್ಕೊಂಡಿದ್ದೀವಿ. ಯಾವುದೇ ಜಾತಿ, ಧರ್ಮ, ಭಾಷೆ, ಪ್ರಾದೇಶಿಕತೆ ಎಲ್ಲೇ ಇದ್ರೂ ಕೂಡ ಭಾರತೀಯರು ಒಗ್ಗಟ್ಟಾಗಿರಬೇಕು ಮತ್ತು ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು. ಇದರ ಕನಸನ್ನ ಕಂಡಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಪಾಲು ಸಿಗಬೇಕು. ಆಗ ಮಾತ್ರ ಸಮಾಜದಲ್ಲಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ 73, 74 ತಿದ್ದುಪಡಿಗಳನ್ನ ಸಂವಿಧಾನಕ್ಕೆ ತಗಬಂದರು. 73, 74 ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕು. ಅಂದ್ರೆ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಾರೆ. ಅದಕ್ಕಾಗಿ 73, 74 ತಿದ್ದುಪಡಿಗಳನ್ನು ತಗೊಂಡು ಬಹುಶಃ ಈ ದೇಶದಲ್ಲಿ ಏನಾದರೂ ಮಹಿಳೆಯರಿಗೆ ರಾಜಕೀಯದಲ್ಲಿ ಪಾಲು ಸಿಕ್ಕಿದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ತಿದ್ದುಪಡಿಗಳು ಕಾರಣ, ಸಂವಿಧಾನಕ್ಕೆ ತಂದಂತ ತಿದ್ದುಪಡಿಗಳು ಕಾರಣ ಅಂತ ಮರೀಲಿಕ್ಕೆ ಸಾಧ್ಯ. ಭಾರತೀಯ ಜನತಾ ಪಕ್ಷದವರು ಎಷ್ಟೇ ನಾವು ಮಹಿಳೆಯರ ಪರವಾಗಿದ್ದೀವಿ, ಹಿಂದುಳಿದವ್ರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ, ಯಾಕಂತಂದ್ರೆ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಾರೆ. ಬಿಜೆಪಿಯವರು ಕೂಡ ಅದನ್ನ ಒಂದು ರೀತಿ ಬಾಯ್ಪಾಠ ಮಾಡ್ಕೊಂಡವ್ರ ರೀತಿ ಹೇಳ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್.
ಅದು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಲ್ಲ, ಸಬ್ಕ ವಿನಾಶ್. ಯಾವತ್ತೂ ಕೂಡ ಅವರು ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಪರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಜೆಪಿಯವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ. ಬಡವರಿಗೆ ಅವರು ಯಥಾಸ್ಥಿತಿನಲ್ಲೇ ಇರಬೇಕು, ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಅನ್ನೋದ್ರಲ್ಲಿ ನಂಬಿಕೆ ಇದೆ. ಹಾಗಾಗಿನೇ ಇವತ್ತಿನಿಂದಲ್ಲ, RSS 1925 ಪ್ರಾರಂಭ ಆಯ್ತಲ್ಲ, ಅವತ್ತಿನಿಂದ ಕೂಡ ಹೇಳ್ತಾ ಇದ್ದಾರೆ, ಮೊದಲು ಹೇಳ್ತಾ ಇದ್ರು, ಈಗಲೂ ಹೇಳ್ತಾ ಇದ್ದಾರೆ. ಆದ್ರೆ ಬಾಯಿ ಮಾತೆ ಬೇರೆ, ಕುತಿನೇ ಬೇರೆ ಅವರು. ಸೊ ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಏನಾದರೂ ಸಂಪರ್ಕ ಕ್ಷೇತ್ರದಲ್ಲಿ ಇಲ್ಲ, ಕೆಮ್ಮಿದೆ ಸ್ವಲ್ಪ, ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅದಕ್ಕೆ ರಾಜೀವ್ ಗಾಂಧಿಯವರು ಕಾರಣ ಅಂತ ರಾಜೀವ್ ಗಾಂಧಿಯವರು ಯುವಕರ ಶಕ್ತಿ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಟಿದ್ರು. ಅದಕ್ಕೋಸ್ಕರನೇ ಅವರ ಚುನಾವಣೆಯಲ್ಲಿ ಅವರ ವಯಸ್ಸನ್ನ 18 ವರ್ಷಕ್ಕೆ ತಗೊಂಡ್ರು. 21 ಇತ್ತು, 21ರಿಂದ 18ಕ್ಕೆ ತಗೊಂಡ್ರು. ಯಾಕಂದ್ರೆ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಯುವಕರು, ಆ ಮೂಲಕ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಯುವಕರಿಗೆ ಅವರ ವೋಟಿಂಗ್ ರೈಟ್, ಮತದಾನದ ಹಕ್ಕನ್ನು 18 ವರ್ಷಕ್ಕೆ ಕೊಟ್ಟವರು ರಾಜೀವ್ ಗಾಂಧಿ ಅವರು. ಆದರೆ ದುರದೃಷ್ಟವಶಾತ್ ಅವ್ರು ಇನ್ನೂ ಇರಬೇಕಾಗಿತ್ತು. ದೇಶದಲ್ಲಿ ಬದಲಾವಣೆ ಕಾಣಬೇಕಾದ್ರೆ ಬರೀ 5 ವರ್ಷಗಳು ಮಾತ್ರ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಇದ್ದಿದ್ರೆ ಈ ದೇಶದಲ್ಲಿ ವಾಸ್ತವಿಕವಾಗಿ ಬದಲಾವಣೆ ಆಗೋದು. ಅತ್ಯಂತ ಪ್ರಾಮಾಣಿಕ, ದೂರದೃಷ್ಟಿ ಇದ್ದಂಥವರು, ದೇಶದ ಬಗ್ಗೆ ಕಾಳಜಿ ಇದ್ದಂಥವರು, ಸಮಾಜದ ಬಗ್ಗೆ ಕಾಳಜಿ ಇದ್ದಂಥವರು, ಅವರು ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿನಲ್ಲಿ ಆಗಿದ್ರು. ದೇವರಾಜ ಅರಸರವರು ಕೂಡ ಸುಮಾರು 2072ರಿಂದ 80ರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. 72ರಿಂದ ಬಹಳ ದೀರ್ಘ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ರು. ಅವರನ್ನ ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕೂಡ ಕರೀತೀವಿ. ಯಾಕಂತಂದ್ರೆ ಅವನೂರು ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟವರು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ. ಆಮೇಲೆ ಸಮಾಜದ ಕಡೆಯ ಮನುಷ್ಯನಿಗೂ ಕೂಡ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಅವರನ್ನ ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥವ್ರು. ಅವರೆಲ್ಲರೂ ಕೂಡ ಇವತ್ತು ವಿಧಾನಸೌಧದ ಮೆಟ್ಲು ಹತ್ತಿದ್ರೆ ಯಾರು ವಿಧಾನಸೌಧ ಮೆಟ್ಲು ಹತ್ತಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರು, ಅಂಥವ್ರೆಲ್ಲರೂ ಕೂಡ ವಿಧಾನಸೌಧದ ಮೆಟ್ಲನ್ನು ಹತ್ತಿಸ್ತಕ್ಕಂಥ ಕೆಲಸವನ್ನು
ಒಂದ್ಸಾರಿ ನನಗೆ ಈಗ ಜ್ಞಾಪಕ ಬರ್ತದೆ, ನಾನು ಆಗಿರ್ಲಿಲ್ಲ, ನಾನು ಜನತಾ ಪಾರ್ಟಿನಲ್ಲಿದ್ದೆ. ದೇವರಾಜ ಅರಸು ಇರುವಾಗ ಜನತಾ ಪಾರ್ಟಿನಲ್ಲಿದ್ದೆ, ಜನತಾ ದಳದಲ್ಲಿ ಅಲ್ಲ, ನಾನು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ. 72ನಲ್ಲಿ ದೇವರಾಜ ಅರಸು ಅವರು ಚೀಫ್ ಮಿನಿಸ್ಟರ್ ಆದಾಗ, ಆಮೇಲೆ ಜನತಾ ಪಾರ್ಟಿ. ಒಂದ್ಸಾರಿ ದೇವರಾಜ ಅರಸು ಅವರು KPCC ಅಧ್ಯಕ್ಷರಾಗಿದ್ದರು. ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ. ನಾಗರತ್ನಮ್ಮನವರು ಇದ್ರು ಆಗ, ಅದಕ್ಕೆಲ್ಲ ಬದಿದ ಹೇಳ್ತಾ ಇದ್ದಿಲ್ಲ. ನಾಗರತ್ನಮ್ಮನವರು, ಏನಪ್ಪ ಅರಸು, ನೀನು ಜಟ್ಗಾ ಸಾಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಟ್ಬಿಡ್ತೀಯಲ್ಲ ನೀನು. ಜಟ್ಗಾ ಗಾಡಿ ಓಡಿಸೋರ್ಗೆಲ್ಲ ಟಿಕೆಟ್ ಕೊಡ್ತಾರೆ. ಇವರು ಎಲ್ಲ ಕೇಳಿದ್ರು, ಎಲ್ಲ ಮಾತಾಡೋದೆಲ್ಲ ಕೇಳಿದ್ಮೇಲೆ, ನೋಡಮ್ಮ, ಇನ್ಮೇಲೆ ಜಟ್ಗಾ ಸಾಬ್ರಿಗೆ, ಕ್ಷೌರ ಮಾಡೋರಿಗೆ, ಇಂಥವ್ರಿಗೆ ಟಿಕೆಟ್ ಕೊಡೋರು, ಲಿಫ್ಟಿಕ್ ಹಾಕದಿರೋರಿಗೆಲ್ಲ ಟಿಕೆಟ್ ಕೊಡೋರು. ಪತ್ರಿಕೆಲೆಲ್ಲ ಬಂದಿತ್ತು. ಹಾಗ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತೇನಾದ್ರೂ ಮಲಾವರ ಪದ್ಧತಿಯನ್ನ ರದ್ದು ಮಾಡಿದ್ದು, ಉಳುವವನಿಗೆ ಭೂಮಿ ಕೊಟ್ಟದ್ದು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ಮಾಡಿ, ಇಂದಿರಾ ಗಾಂಧಿ ಅವರು ಕೂಡ ಅದಕ್ಕೆ ಬೆಂಬಲಿಸಿದ್ರು. 20 ಅಂಶಗಳ ಕಾರ್ಯಕ್ರಮ, ಆಮೇಲೆ 20 ಅಂಶದ ಕಾರ್ಯಕ್ರಮ, ಸಾಲ ಮನ್ನಾ ಅಂತ ಅನೇಕ ಪ್ರಗತಿಪರ ಕಾನೂನುಗಳನ್ನ ಮಾಡಿ ದೇವರಾಜ ಅರಸರವರು ಒಂದು ರೀತಿ ಪ್ರಗತಿಪರ. ಅರಸು ಮನೆತನದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಇವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಹಾಗೇನೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ. ಅಸಮಾನತೆ ಹೋಗ್ಬೇಕು. ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ. ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ. ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಕೋಪ ಅವ್ರಿಗೆ. ಈಗ ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡ್ಬಿಟ್ಟಿದೀವಲ್ಲ, ಸಹಿಸ್ಕೊಳಕ್ಕಾಗ ಒಟ್ಟೂರಿಯಿಂದ ಮಾಡಬಾರ್ದದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅದನ್ನೆಲ್ಲ ನಮ್ಮ ಮೇಲೆ ಏನ್ ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈಗ ಪ್ರಸ್ತಾಪ ಮಾಡಕ್ ಹೋಗಲ್ಲ, ಸಮಯ ಇಲ್ಲ. ನಾನು ವಿಧಾನಸೌಧಕ್ಕೆ ಹೋಗ್ಬೇಕು. ಮಾನ್ಪೇಟ್ ಹಾಲ್ನಲ್ಲಿ ದೇವರಾಜ ಅರಸು ಜಯಂತಿ ಹಮ್ಮಿಕೊಂಡಿದ್ದೀವಿ ಸರ್ಕಾರದ ವತಿಯಿಂದ, ಅದರಿಂದ ಅಲ್ಲಿ ಹೋಗ್ಬೇಕಾಗಿದೆ. ಜಾರ್ಜ್ ಇರ್ತಾರೆ, ಜಾರ್ಜು ರಾಮಲಿಂಗ ರೆಡ್ಡಿ ಅವರು ಇರ್ತಾರೆ, ಖಂಡ್ರೆ ಇರ್ತಾರೆ, ಮಂತ್ರಿಗಳು, ಮೋಟಮ್ಮ ಇರ್ತಾರಲ್ಲ, ಶ್ರೀಮತಿ ಮೋಟಮ್ಮನವ್ರು ಇರ್ತಾರೆ, ಸಲೀಮು, ಇವರೆಲ್ಲ, ಚಂದ್ರಶೇಖರ್ ಇವರೆಲ್ಲ. ಸೊ ನೀವೆಲ್ಲ ಫಂಕ್ಷನ್ ಮುಗಿಯೋರ್ಗೆ ಇರ್ಬೇಕು. ನಾವು ಓದ್ ತಕ್ಷಣ ಯಾರು ಎದ್ದು ಹೋಗ್ಬಾರ್ದು ಹೇಳಿ. ರಾಜೀವ್ ಗಾಂಧಿ ಅವರ ಬದುಕಿದೆಯಲ್ಲ, ಅವ್ರು ಮಾಡದಂತ ಕಾರ್ಯಕ್ರಮಗಳು ನಮ್ಗೆಲ್ಲ ಸ್ಫೂರ್ತಿ. ದೇವರಾಜ ಅರಸು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಗೆಲ್ಲ ಸ್ಫೂರ್ತಿ, ಅವೇ ಮಾರ್ಗದರ್ಶನ. ಯಾಕಂದ್ರೆ ಸಮಾಜದಲ್ಲಿ ಸಮಾನತೆ ಬರದೇನೆ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ತಾಳಪ್ಪ, ನಾವು ಮಧ್ಯ ಪ್ರಶ್ನೆ, ಇದು ಪ್ರೆಸ್ ಕಾನ್ಫರೆನ್ಸ್ ಇದು. ಇಲ್ಲಪ್ಪ, ಇರೋ ಸುಮ್ಮನೆ ಆಮೇಲೆ ಮಾತಾದ್ಮೇಲೆ ಅಲ್ಲಿ ಹೊರಗಡೆ ಬಾ, ಆಮೇಲೆ ಮಾತಾಡ. ನಾನು ಅಲ್ಲಿ ವಿಧಾನಸೌಧ ಹತ್ರ ಮಾತಾಡೋಣ, ಆಮೇಲೆ ಭಾಷಣ ಮಾಡೋದು. ಇಷ್ಟು ಹೇಳಿ, ಇವರಿಬ್ಬರ ಆತ್ಮಕ್ಕೂ ಶಾಂತಿ ದೊರಕಲಿ. ಇವರಿಬ್ರು ಕೆಲಸಗಳು ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತಕ್ಕಂಥ ಮಾತುಗಳನ್ನ
ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಇವ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.